ನಿಮ್ಗೆ ಏನಾಗಿದೆ? ಕಷ್ಟಪಟ್ಟು ನಮ್ಗೆ ತೊಂದರೆ ಆಗಿರೋ ವೆಪನ್ ಚುಚ್ಚಕ್ಕೆ ಬಂದವ್ರನ್ನ ಹಿಡಿದಾಕಲ್ಲ, ಬದನೆಕಾಯಿ ಕೊಟ್ಟು ಇದು ಮಾಡ್ತಾ ನೀವು ಏನಕ್ಕೆ ಪೊಲೀಸಾಗಿ ಕೆಲಸ ಮಾಡಿದ್ರು? ಅನ್ಫಿಟ್ ಏನಾಗಿದೆ? ಅವ್ರು ಬದನೆಕಾಯಿ ಕೊಟ್ಟಾಗೈತೆ ರೀ, ಏನ್ರಿ ಅದನ್ನ ಬಂದು ಫಸ್ಟು ನಾನು ಕೊಟ್ಟದನ್ನ ಫಸ್ಟು ಇದು ಮಾಡಿ ಒಳಗಡೆ ಬಂದು ಕೊಟ್ಟಾಗಿದೆ. ನಾನು ಡಿ ಸಿ ಹತ್ರ ಮಾತಾಡ್ತೀನಿ ಫೋನ್ ರೀ. ನೀವು ನನ್ನೂ ಅಷ್ಟೇ ನಾನು ಕೇಳ್ದೆ ನನ್ನ ಪರ್ಮಿಷನ್ ಅಂತ ನನ್ನ ಕೆಲಸ ಸಾಲ್ವ್ ಮಾಡೋಕ್ಕಾಗಲ್ಲ. ಬದನೆಕಾಯಿ ಕೊಟ್ಟು ಬೆರಳೆಲ್ಲ ತೋರಿಸ್ಬಾರ್ದು, ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸರಿ. ಸರ್ ಆ ವ್ಯಕ್ತಿಗೆ ಒಂದು ಸ್ವಲ್ಪ ಬೇಸಿಕ್ ಕಾಮನ್ ಸರ್. ನನ್ನ ಮೇಲೆ 3 ಸಲ ಅಟ್ಯಾಕ್ ಆಗಿದೆ, 3 ಕಂಪ್ಲೇಂಟ್ ಕೊಟ್ಟರು. ಕಾಮನ್ ಸೆನ್ಸ್ ಒಳಗಡೆ ಬನ್ನಿ ಸರ್. ಊಟಕ್ಕೆ ಆತಿಥ್ಯ ಬರಲ್ಲ ಸರ್. ನಿಮ್ಮ ಎಸ್ ಪಿ ಹೇಳಿದ್ದಾರೆ ಬಾಬಾ ಅವರು, ಮೇಡಮ್ಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಮೇಡಮ್ ಎಲ್ಲ ನಾವು ತಗೋತಾ ಇದ್ದಾರೆ. 70 ಕೆಲಸ ಬಂದ್ರೆ ಈಗ ಬಂದಿಲ್ಲ ಈಗಷ್ಟೇ ಜಸ್ಟ್ ಹೋಗಿದ್ದಾರೆ, ಬರ್ತಾರೆ. ಎಷ್ಟು ಟೈಮ್ ಬಂದಿಲ್ಲ ಸರ್ ಪ್ಲೀಸ್ ಮಾತಾಡ್ತಾರೆ ಅಲ್ಲ ನೀವು ಅವ್ರದ್ದು ಏನಿದೆ ಸಮಸ್ಯೆ ಕೆಲಸ ಹೇಳಿ, ಸಮಸ್ಯೆ ಹೇಳಿದ್ರೆ ತಾನೇ ನಮ್ಗೆ ಏನಂತ ಹೇಳಿ. ಒಬ್ಬ ಮನುಷ್ಯ ಇಷ್ಟು ಮಾತಾಡಲ್ಲ, ಹಾಗಾಗಿದೆ ಅಂತ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಮಟ್ಟಕ್ಕೆ ಪ್ರೆಷರ್ ಆಗಿದೆ ಅಂತ. ನಿನ್ನೆ ಒಂದು ಗ್ಲಾಸ್ ನಿಮ್ಗೆ ಏನಾಗಿದೆ? ಕಷ್ಟಪಟ್ಟು ನಮ್ಗೆ ತೊಂದರೆ ಆಗಿರೋ ವೆಪನ್ ಚುಚ್ಚಕ್ಕೆ ಬಂದವ್ರನ್ನ ಹಿಡಿದಾಕಲ್ಲ, ಬದನೆಕಾಯಿ ಕೊಟ್ಟು ಇದು ಮಾಡ್ತಾ ನೀವು ಏನಕ್ಕೆ ಪೊಲೀಸಾಗಿ ಕೆಲಸ ಮಾಡಿದ್ರು? ಅನ್ಫಿಟ್ ಏನಾಗಿದೆ? ಅವ್ರು ಬದನೆಕಾಯಿ ಕೊಟ್ಟಾಗೈತೆ ರೀ, ಏನ್ರಿ ಅದನ್ನ ಬಂದು ಫಸ್ಟು ನಾನು ಕೊಟ್ಟದನ್ನ ಫಸ್ಟು ಇದು ಮಾಡಿ ಒಳಗಡೆ ಬಂದು ಕೊಟ್ಟಾಗಿದೆ. ನಾನು ಡಿ ಸಿ ಹತ್ರ ಮಾತಾಡ್ತೀನಿ ಫೋನ್ ರೀ. ನೀವು ನನ್ನೂ ಅಷ್ಟೇ ನಾನು ಕೇಳ್ದೆ ನನ್ನ ಪರ್ಮಿಷನ್ ಅಂತ ನನ್ನ ಕೆಲಸ ಸಾಲ್ವ್ ಮಾಡೋಕ್ಕಾಗಲ್ಲ. ಬದನೆಕಾಯಿ ಕೊಟ್ಟು ಬೆರಳೆಲ್ಲ ತೋರಿಸ್ಬಾರ್ದು, ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸರಿ. ಸರ್ ಆ ವ್ಯಕ್ತಿಗೆ ಒಂದು ಸ್ವಲ್ಪ ಬೇಸಿಕ್ ಕಾಮನ್ ಸರ್. ನನ್ನ ಮೇಲೆ 3 ಸಲ ಅಟ್ಯಾಕ್ ಆಗಿದೆ, 3 ಕಂಪ್ಲೇಂಟ್ ಕೊಟ್ಟರು. ಕಾಮನ್ ಸೆನ್ಸ್ ಒಳಗಡೆ ಬನ್ನಿ ಸರ್. ಊಟಕ್ಕೆ ಆತಿಥ್ಯ ಬರಲ್ಲ ಸರ್. ನಿಮ್ಮ ಎಸ್ ಪಿ ಹೇಳಿದ್ದಾರೆ ಬಾಬಾ ಅವರು, ಮೇಡಮ್ಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಮೇಡಮ್ ಎಲ್ಲ ನಾವು ತಗೋತಾ ಇದ್ದಾರೆ. 70 ಕೆಲಸ ಬಂದ್ರೆ ಈಗ ಬಂದಿಲ್ಲ ಈಗಷ್ಟೇ ಜಸ್ಟ್ ಹೋಗಿದ್ದಾರೆ, ಬರ್ತಾರೆ. ಎಷ್ಟು ಟೈಮ್ ಬಂದಿಲ್ಲ ಸರ್ ಪ್ಲೀಸ್ ಮಾತಾಡ್ತಾರೆ ಅಲ್ಲ ನೀವು ಅವ್ರದ್ದು ಏನಿದೆ ಸಮಸ್ಯೆ ಕೆಲಸ ಹೇಳಿ, ಸಮಸ್ಯೆ ಹೇಳಿದ್ರೆ ತಾನೇ ನಮ್ಗೆ ಏನಂತ ಹೇಳಿ. ಒಬ್ಬ ಮನುಷ್ಯ ಇಷ್ಟು ಮಾತಾಡಲ್ಲ, ಹಾಗಾಗಿದೆ ಅಂತ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಮಟ್ಟಕ್ಕೆ ಪ್ರೆಷರ್ ಆಗಿದೆ ಅಂತ. ನಿನ್ನೆ ಒಂದು ಗ್ಲಾಸ್ ನೀರು ಕುಡಿದಿಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.